So, good morning everyone. Today we are going to revive the chapter, very interesting chapter, the fundamental unit of life. You know that in your previous classes, what is cell? So, cell is the structural and functional unit of living organisms. Cell is the structural and functional unit of living organisms. So, who discovered cells and how? ಸೊ ಲೆಟ್ ಅಸ್ ಸಿ ಅಬೌಟ್ ಇಟ್. ಯಾರು ಸೆಲ್ಸನ್ನು ಡಿಸ್ಕವರ್ ಮಾಡಿದ್ರು ಮತ್ತು ಯಾಕೆ ಹೇಗೆ ಅಂತಂದು ನೋಡೋಣ. ಸೊ ಇಟ್ ಈಸ್ ಎ ಲ್ಯಾಟಿನ್ ವರ್ಡ್ ಮೀನ್ಸ್ ಲಿಟಲ್ ರೂಮ್. ಸೊ ಇದನ್ನು ಲ್ಯಾಟಿನ್ ಭಾಷೆಯಲ್ಲಿ ಈ ಸೆಲ್ಸನ್ನು ಏನಂತ ಕರೆದಿದ್ದಾರೆ ಅಂದರೆ ಲಿಟಲ್ ರೂಮ್ ಅಂತ ಹೇಳಿದ್ದಾರೆ. So it is discovered by Robert Hooke in the year 1965 by observing a bark of a tree which has similar structure as that of a honeycomb. ಇದನ್ನು 1965 ರಾಬರ್ಟ್ ಹೂಕ್ ಅಂತಕ್ಕಂತಹ ಒಬ್ಬರು ವಿಜ್ಞಾನಿಯನ್ನು ಒಂದು ಪ್ಲ್ಯಾಂಟಿನ ಒಂದು ಬಾರ್ಕನ್ನು ತಗೊಂಡು ಅದನ್ನು ಪ್ಲ್ಯಾಂಟಿನ ಬಾರ್ಕನ್ನು ತಗೊಂಡು ಅದನ್ನು ಅಬ್ಸರ್ವ್ಡನ್ನು ಮಾಡಿದಾಗ ಅದರಲ್ಲಿ ಸೆಲ್ಸ್ ಯಾವ ಥರ ಅರೇಂಜ್ ಆಗಿತ್ತಪ್ಪ ಅಂದರೆ ಅದನ್ನು ಒಂದು ಹನಿ ಕೂಂಬಿನ ಥರ ಅದನ್ನೇನಾಗಿತ್ತು ಸೆಲ್ಸ್ಗಳನ್ನು ಅರೇಂಜನ್ನು ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಏನಂತ ಹೆಸರು ಕೊಟ್ಟಂದರೆ ಇಟ್ ಈಸ್ ಎ ಸಿಮಿಲರ್ ಸ್ಟ್ರಕ್ಚರ್ ಲೈಕ್ ದಟ್ ದ ಹನಿ ಕೂಂಬ್. ಸೊ ನಮ್ಮ ಸೆಲ್ಸ್ಗಳನ್ನು ಯಾವ ಥರ ಸಿಮಿಲರ್ ಆಗಿರುತ್ತೆ ಅಂದರೆ ಹನಿ ಕೂಂಬಿನ ಥರ ಏನಾಗಿರುತ್ತೆ ಅರೇಂಜ್ಡನ್ನು ಆಗಿರುತ್ತೆ ಅಂತಂದು ಹೇಳಿದರು. ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ವೈ ಈಸ್ ದ ಸೆಲ್ ಕಾಲ್ಡ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್? ಯಾಕೆ ಸೆಲ್ಲನ್ನು ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತಂದು ಕರೀತಾರೆ ಅಂತಂದು ಹೇಳಿದೆ. ಸೊ ಈಚ್ ಲಿವಿಂಗ್ ಸೆಲ್ ಹ್ಯಾಸ್ ದ ಕೆಪ್ಯಾಸಿಟಿ ಟು ಪರ್ಫಾರ್ಮ್ ಸರ್ಟೈನ್ ಫಂಕ್ಷನ್ಸ್. ಸೊ ಪ್ರತಿ ಒಂದು ಜೀವಿಯ ಏನು ಒಂದು ಸೆಲ್ಲನ್ನು ಇರುತ್ತೋ ಆ ಸೆಲ್ಲಿಗೆ ಏನು ಕೆಪ್ಯಾಸಿಟಿ ಆಗಿರುತ್ತಪ್ಪ ಅಂದರೆ ಎಲ್ಲ ಥರ ಆಗಿರ್ತಕ್ಕಂತಹ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಕೆಪ್ಯಾಸಿಟಿಯನ್ನು ಸೆಲ್ಲಿಗೆ ಇರುತ್ತೆ. ಆ್ಯಂಡ್ ಸೆಲ್ ಡಸ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್. ನಮ್ಮ ದೇಹದಲ್ಲಿರ್ತಕ್ಕಂತಹ ಬೇರೆ ಬೇರೆ ಆಗಿರ್ತಕ್ಕಂಥ ಪಾರ್ಟ್ಸಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಅದನ್ನು ಮಾಡೋದು ನಾವು ನೋಡ್ತೀವಿ. ಸೊ ಹೌ ಡು ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಮೂವ್ ಇನ್ ಆ್ಯಂಡ್ ಔಟ್ ಆಫ್ ದ ಸೆಲ್? ಸೊ ಯಾವ ಥರ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟ್ರನ್ನು ನಮ್ಮ ಸೆಲ್ಲಲ್ಲಿ ಮೂವನ್ನು ಆಗುತ್ತೆ ಅಂತಂದು ನೀವು ಡಿಸ್ಕಸ್ ಮಾಡಿರಿ ಅಂತಂದು ಹೇಳಿದ್ದಾರೆ. ಸೊ ಹಿಯರ್ ದ ಪ್ರೋಸೆಸ್ ಆಫ್ ಡಿಫ್ಯೂಷನ್ ಮೇಕ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ಮೂವ್ in and oxygen excreted by the plants, and in animals it is vice versa. So due to the difference in concentration, the water molecules move through selective permeable membrane is called osmosis. The process of diffusion ಅಂದರೆ spread out. ಸೊ in ನಮ್ಮ ದೇಹದಲ್ಲಿ ಏನು ಒಂದು ಕಾರ್ಯವನ್ನು ಆಗುತ್ತೆ, ಟೇಕ್ ಆಕ್ಸಿಜನ್ ಆ್ಯಂಡ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ನಾವು ಏನು ಮಾಡ್ತೀವಿ, ಆಕ್ಸಿಜನನ್ನು ತಗೊಳ್ತೀವಿ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತೀವಿ. ಸೊ ಆ್ಯಂಡ್ ಆಕ್ಸಿಜನ್ ಎಕ್ಸ್ಕ್ರೀಡ್ ಬೈ ದ ಪ್ಲ್ಯಾಂಟ್ಸ್. ಸೊ ಆ್ಯಂಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಇನ್ ಅನಿಮಲ್ಸ್ ಆರ್ ಕಾರ್ಬನ್ ಡೈಆಕ್ಸೈಡ್. ಸೊ ಆಕ್ಸಿಜನ್ ಪ್ಲ್ಯಾಂಟ್ಸಿಂದ ಏನು ಎಕ್ಸ್ಕ್ರಿಷನ್ ಆಗುತ್ತೆ, ಪ್ಲ್ಯಾಂಟ್ಸನ್ನು ಎಕ್ಸ್ಕ್ರೀಟ್ ಆಗುತ್ತೆ. ಅದೇ ಅನಿಮಲ್ಸಿಂದ ಕಾರ್ಬನ್ ಡೈಆಕ್ಸೈಡನ್ನು ಅಂದರೆ ಅದ್ರ ಆಪೋಸಿಟ್ ಟು ದಟ್ ಆಫ್ ದ ಪ್ಲ್ಯಾಂಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಟ್ ಈಸ್ ಡ್ಯೂ ಟು ದ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇನ್ ದ ವಾಟರ್ ಮಾಲಿಕ್ಯೂಲ್ಸ್. ಸೊ ಹಾಗೆಯೇ ವಾಟರ್ ಮಾಲಿಕ್ಯೂಲ್ಸನ್ನು ಕೂಡ ಏನಾಗುತ್ತೆ, ಮೂವ್ ಥ್ರೂ ದ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಮ್ಬ್ರೇನ್. ಸೊ ಒಂದು ನಾವು ಮೆಮ್ಬ್ರೇನ್, ಇವಾಗ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನಾವು ನೆನೆ ಹಾಕಿದ್ದೀವಿ ಅಂದರೆ ಅದನ್ನೇನಾಗುತ್ತೆ ಅಂದರೆ ಸ್ವಲ್ಪ ಸ್ವೆಲ್ಲನ್ನಾಗುತ್ತೆ, ದಪ್ಪ ಆಗುತ್ತೆ. ಯಾಕೆ ಅಂದರೆ ಸೊ ಅದ್ರ ಮುಖಾಂತರ ನೀರನ್ನು ಏನಾಗುತ್ತೆ ಅದರಲ್ಲಿ ಎಂಟರನ್ನು ಆಗಿ ಸೊ ಅಲ್ಲಿ ಏನಾಗುತ್ತೆ ಚಲನೆಯನ್ನು ಹೊಂದ್ಕೊಂಡಿರುತ್ತೆ ಅಂತಕ್ಕಂಥದ್ದು. ನೀರನ್ನು ಚಲನೆಯನ್ನು ಹೊಂದ್ಕೊಂಡಿರೋದ್ರಿಂದ ಇರ್ತಕ್ಕಂತಹ ಸಬ್ಸ್ಟೆನ್ಸಸ್ಗಳೇನಾಗಿದೆ ಸ್ವೆಲ್ ಆಗಿದೆ ಅಂತ. ಸೊ ಹಾಗಾಗಿ ಸೊ ಇಟ್ಸ್ ವೈಸ್ ಫಾರ್ ಇಟ್ಸ್ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ಕಾನ್ಸಂಟ್ರೇಷನ್ ದ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಥ್ರೂ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಮ್ಬ್ರೇನ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಆಸ್ಮೋಸಿಸ್. ಸೊ ಇಟ್ ಈಸ್ ದ ಪ್ಯಾಸೇಜ್ ಆಫ್ ವಾಟರ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಮ್ಬ್ರೇನ್ ಟು ಎ ರೀಜನ್ ಆಫ್ ಲೋ ವಾಟರ್ ಕಾನ್ಸಂಟ್ರೇಷನ್. ನೋಡಿ ಇದನ್ನು ಈ ಆಸ್ಮೋಸಿಸ್ ಅಂದರೆ ಏನಪ್ಪ ಅಂದರೆ ವಾಟರನ್ನು ಏನಾಗುತ್ತೆ ಅಂದರೆ ಇಟ್ ಈಸ್ ಮೂವ್ ಫ್ರಮ್ ದ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಅಂತಂದು ಇಲ್ಲಿ ನಾವು ಹೇಳ್ಬೋದು. So and then why is the
ಪ್ಲಾಸ್ಮಾ ಮೆಂಬ್ರೇನ್ ಕಾಲ್ಡ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಯಾಕೆ ನಾವು ಪ್ಲಾಸ್ಮಾ ಮೆಂಬ್ರೇನನ್ನು ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ ಅಂದರೆ ಇಟ್ ಅಲೌಸ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್ ಬೈ ದ ಸೆಲ್ ಟು ಎಸ್ಟಾಬ್ಲಿಷ್ ದ ನಾರ್ಮಲ್ ಆ್ಯಕ್ಟಿವಿಟೀಸ್ ಆಫ್ ದ ಸೆಲ್. ಅಂದರೆ ಇದನ್ನು ಒಂದು ಎಸೆನ್ಷಿಯಲ್ ಆಗಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸನ್ನು ಸೆಲ್ಲಿಂದ ಪಡ್ಕೊಂಡು ಸೊ ಅದನ್ನೇ ಏನು ಮಾಡುತ್ತೆ ಅಂದರೆ ಒಂದು ನಾರ್ಮಲ್ ಸೆಲ್ಲಿಗೆ ಒಂದು ನಾರ್ಮಲ್ ಆ್ಯಕ್ಟಿವಿಟಿಯನ್ನು ಆಗುವಾಗ ಅದನ್ನು ಎಸ್ಟಾಬ್ಲಿಷ್ಡನ್ನು ಮಾಡುತ್ತೆ. ಸೊ ಹಾಗಾಗಿ ಪ್ಲಾಸ್ಮಾ ಮೆಂಬ್ರೇನ್ ಕಾಲ್ಡ್ ಎ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್. ಸೊ ಹಾಗಾಗಿ ಪ್ಲಾಸ್ಮಾ ಮೆಂಬ್ರೇನನ್ನು ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಅಂತಂದು ಕರೀತಾರೆ. So fill in the gaps in the following table illustrating difference between prokaryotic and eukaryotic cells. ನೋಡಿರಿ ನಿಮ್ಮ ಬುಕ್ಕಲ್ಲಿ ಇದನ್ನು ಟೇಬಲನ್ನು ಕೊಟ್ಟು ಇಲ್ಲಿ ಗ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಆ ಗ್ಯಾಪನ್ನು ಇಲ್ಲಿ ಫಿಲ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ. ಸೊ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ prokaryotic and eukaryotic cells. ಇಲ್ಲಿ prokaryotic cells means the cells which do not have a definite nucleus are called prokaryotic cell. Eukaryotic cells ಅಂದರೆ the cells have definite nucleus are called eukaryotic cells. ಡೆಫಿನೇಟ್ ನ್ಯೂಕ್ಲಿಯಸನ್ನು ಇಲ್ಲದೇ ಇರ್ತಕ್ಕಂತಹ ಸೆಲ್ಸನ್ನು ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಡೆಫಿನೇಟ್ ನ್ಯೂಕ್ಲಿಯಸನ್ನು ಇರ್ತಕ್ಕಂತಹ ಸೆಲ್ಸನ್ನು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಆ್ಯಂಡ್ ದ ಯೂಕ್ಯಾರಿಯೋಟಿಕ್ ಸೆಲ್ಸ್? So size generally small in size. Prokaryotic cells are generally small. ಈ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ದೇ ಡು ನಾಟ್ ಹ್ಯಾವ್ ಡೆಫಿನೇಟ್ ನ್ಯೂಕ್ಲಿಯಸ್. ಸೆಲ್ಸ್ನಲ್ಲಿ ಡೆಫಿನೇಟ್ ಆಗಿರ್ತಕ್ಕಂತಹ ನ್ಯೂಕ್ಲಿಯಸನ್ನು ಇರೋದಿಲ್ಲ. ಸೊ ಅಂತಹ ಸೆಲ್ಸನ್ನು ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂತ ನಾವು ಕರಿತೀವಿ. ಅದು ಜನರಲಿ ಏನಾಗಿರುತ್ತೆ, ಅದನ್ನು ಸ್ಮಾಲ್ ಆಗಿರುತ್ತೆ, 1/10 μm ಅಂತಂದು ಇಟ್ಸ್ ಜನರಲಿ ಸ್ಮಾಲ್. ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಜನರಲಿ ಲಾರ್ಜ್. ಯೂಕ್ಯಾರಿಯೋಟಿಕ್ ಸೆಲ್ಸ್ ಜನರಲಿ ಏನಾಗಿರುತ್ತೆ, ಅದನ್ನು ಸ್ವಲ್ಪ ಲಾರ್ಜ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಸೆಲ್ಸ್ ಹ್ಯಾವ್ ಡೆಫಿನೇಟ್ ನ್ಯೂಕ್ಲಿಯಸ್. ಸೆಲ್ ಏನಾಗುತ್ತೆ, ಡೆಫಿನೇಟ್ ಒಂದು ನ್ಯೂಕ್ಲಿಯಸನ್ನು ಆಗಿರುತ್ತೆ. ಸೊ ನ್ಯೂಕ್ಲಿಯರ್ ರೀಜನ್ ಈಸ್ ಬೌಂಡೆಡ್ ಆ್ಯಂಡ್ ನೌನ್ ಆ್ಯಸ್ ಅ ನ್ಯೂಕ್ಲಿಯೈಡ್. ಸೊ ನ್ಯೂಕ್ಲಿಯರ್ ರೀಜನನ್ನು ಏನಾಗಿರುತ್ತೆ, ಅದನ್ನು ಒಂದು ಸೆಲ್ಸಿಂದ ಬೌಂಡೆಡ್ ಅನ್ನು ಆಗಿರುತ್ತೆ. ಅದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ನಾವು ಕರಿತೀವಿ. ಬಟ್ ನ್ಯೂಕ್ಲಿಯರ್ ರೀಜನ್ ವೆಲ್ ಡಿಫೈನ್ಡ್ ಆ್ಯಂಡ್ ಸರೌಂಡೆಡ್ ಬೈ ಎ ನ್ಯೂಕ್ಲಿಯರ್ ಮೆಂಬ್ರೇನ್. ಆದರೆ ಈ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯರ್ಸ್ ಮೇಲೆ ನ್ಯೂಕ್ಲಿಯರ್ ಮೆಂಬ್ರೇನನ್ನು ಏನಾಗಿರುತ್ತೆ, ಬೌಂಡೆಡ್ ಆಗಿರುತ್ತೆ, ಡೆಫಿನೇಟ್ ಆಗಿರ್ತಕ್ಕಂಥ ಒಂದು ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ವೆಲ್ ಡಿಫೈನ್ಡ್ ಆಗಿರೋದ್ರಿಂದ ಸೊ ಇಟ್ ಈಸ್ ಸರೌಂಡೆಡ್ ಬೈ ಎ ನ್ಯೂಕ್ಲಿಯರ್ ಮೆಂಬ್ರೇನ್. ಅದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನನ್ನು ಸರೌಂಡೆಡ್ ಆಗಿರ್ತಕ್ಕಂಥದ್ದನ್ನು ನಾವು ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನೋಡ್ತೀವಿ. ನೆಕ್ಸ್ಟ್, ಕ್ರೋಮೋಸೋಮ್ಸ್ ಆರ್ ಸಿಂಗಲ್. ಪ್ರೋಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಕ್ರೋಮೋಸೋಮ್ ಏನಾಗಿರುತ್ತೆ, ಸಿಂಗಲ್ ಆಗಿರುತ್ತೆ. ಅದೇ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಮೋರ್ ದೆನ್ 1 ಕ್ರೋಮೋಸೋಮ್ಸ್, ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಕ್ರೋಮೋಸೋಮ್ಸನ್ನು ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಇರುತ್ತೆ. ಸೊ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗೆನೆಲ್ಸ್ ಆಬ್ಸೆಂಟ್. ಸೊ ಮೆಂಬ್ರೇನ್ ಸೆಲ್ ಆರ್ಗೆನೆಲ್ಸಿನ ಮೇಲೆ ಮೆಂಬ್ರೇನನ್ನು ಇರೋದಿಲ್ಲ ಯಾವುದು, ಪ್ರೋಕ್ಯಾರಿಯೋಟಿಕ್ ಸೆಲ್ಸಲ್ಲಿ. ಅದೇ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ವೆಲ್ ಎಸ್ಟಾಬ್ಲಿಷ್ಡ್ ಏನಾಗುತ್ತೆ, ಸೆಲ್ ಆರ್ಗೆನೆಲ್ಸ್ ಮೆಂಬ್ರೇನನ್ನು ಬೌಂಡೆಡ್ ಆಗಿರ್ತಕ್ಕಂಥದ್ದನ್ನು ನಾವು ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ can you name the 2 organelles we have studied that contain their own genetic material? ಓನ್ ಜೀನ್ಸನ್ನು ಕಂಟೈನ್ ಮಾಡ್ಕೊಂಡಿರ್ತಕ್ಕಂತಹ 2 ಆರ್ಗೆನೆಲ್ಸಿನ ಹೆಸರನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಯಾವುದು, ನ್ಯೂಕ್ಲಿಯಸ್ ಆರ್ ಕ್ರೋಮೋಸೋಮ್ಸ್ ಮತ್ತು ಕ್ರೊಮ್ಯಾಟಿನ್ಸ್ ಆರ್ ದ 2 ಆರ್ಗೆನೆಲ್ಸ್ ಹ್ಯಾವ್ ಸೊ ಕಂಟೈನ್ ದೇರ್ ಓನ್ ಜೆನೆಟಿಕ್ ಮೆಟೀರಿಯಲ್. ನ್ಯೂಕ್ಲಿಯಸ್ ಮತ್ತು ಕ್ರೊಮ್ಯಾಟಿನ್ ಅಂತಕ್ಕಂತಹ 2 ಆರ್ಗೆನೆಲ್ಸನ್ನು ತನ್ನದೇ ಆಗಿರ್ತಕ್ಕಂತಹ ಒಂದು ಓನ್ ಜೆನೆಟಿಕ್ ಮೆಟೀರಿಯಲನ್ನು ಅದನ್ನು ಕಂಟೈನ್ ಮಾಡ್ಕೊಂಡಿದೆ. ಸೊ if the organisms of the cell is destroyed due to the same physical or chemical influence, what will happen? Specific functions of the cell is hampered and affects the continuous change of metabolic act. If the organisms of the cell is destroyed, ಸೊ ಒಂದು ಆರ್ಗನೈಸೇಷನ್ ಸೆಲ್ಲನ್ನು ಏನಾದರೂ ಡೆಸ್ಟ್ರಾಯ್ ಆದರೆ ಆ ಫಿಸಿಕಲಿ ಕೆಮಿಕಲಿ ಇನ್ಫ್ಲುಯೆನ್ಸ್ ಆದಾಗ ಏನಾಗುತ್ತೆ ಅಂದರೆ ಸ್ಪೆಸಿಫಿಕ್ ಫಂಕ್ಷನ್ ಮಾಡ್ತಕ್ಕಂಥ ಏನು ಸೆಲ್ಸ್ಗಳನ್ನು ಅದನ್ನು ಇರುತ್ತೋ ಅದನ್ನು ಹ್ಯಾಂಪರ್ಡ್ ಮತ್ತು ಎಫೆಕ್ಟ್ ಆಗಿರ್ತಕ್ಕಂಥ ಒಂದು ಕಂಟಿನ್ಯೂಸ್ ಚೈನ್ ಮೆಟಬಾಲಿಕ್ ಆ್ಯಕ್ಟಿವಿಟೀಸನ್ನು ಮಾಡ್ತಕ್ಕಂಥ ನಾವಲ್ಲಿ ನೋಡ್ತೀವಿ. ಸೊ ವೈ ಆರ್ ಲೈಸೋಸೋಮ್ಸ್ ನಾನ್ ಆ್ಯಸ್ ಸೂಸೈಡ್ ಬ್ಯಾಗ್? ಯಾಕೆ ನಾವು ಲೈಸೋಸೋಮ್ಸನ್ನು ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಕರಿತೀವಿ? ವಿಚ್ ಸೆಲ್ಸ್ ಆರ್ ದ, ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ಬರ್ಬೋದು. ಸೊ ವಿಚ್ ಸೆಲ್ಸ್ ಆರ್ ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ
ಲೈಸೋಸೋಮ್ಸ್ ಆರ್ ದ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್. ನೇಮ್ ದ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗೆ ನೇಮ್ ದ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳಿದಾಗ ಲೈಸೋಸೋಮ್ಸ್ ಆರ್ ದ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್. ಯಾಕೆ ಅದನ್ನು ಸುಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್ ಅಂತ ಕರೀತಾರೆ? ವೆನ್ ದ ಸೆಲ್ಸ್ ಗೆಟ್ ಡ್ಯಾಮೇಜ್ಡ್ ಲೈಸೋಸೋಮ್ಸ್ ಮೇ ಬಾಸ್ಟ್ ಆ್ಯಂಡ್ ದ ಎನ್ಸೈಮ್ಸ್ ಡೈಜೆಸ್ಟ್ ದೇರ್ ಓನ್ ಸೆಲ್. ಸೊ ಇಲ್ಲಿ ಲೈಸೋಸೋಮ್ಸ್ ನಮ್ಮ ಬಾಡಿಯ ಒಳಗಡೆ ಇರತಕ್ಕಂತಹ ಸೆಲ್ಸ್ಗಳು ಏನಾದರೂ ಡ್ಯಾಮೇಜ್ ಆದರೆ ಅಥವಾ ಬಸ್ಟ್ ಆದರೆ, ಸೊ ಅದೇನು ಡ್ಯಾಮೇಜ್ ಆಗಿರ್ತಕ್ಕಂತಹ ಯಾವುದಾದ್ರೂ ಸೆಲ್ಸ್ ಇದೆ ಅಂದರೆ, ಸೊ ಈ ಲೈಸೋಸೋಮ್ಸ್ ಅಂತಕ್ಕಂತಹ ಒಂದು ಸೆಲ್ಲನ್ನು ಏನು ಮಾಡುತ್ತೆ ಅಂದರೆ ಅದನ್ನು ಬರ್ಸ್ಟನ್ನು ಮಾಡಿ ಅದನ್ನು ಡೈಜೆಷನ್ನ ಮಾಡುತ್ತೆ. ಸೊ ಲೈಸೋಸೋಮ್ಸ್ ಮೇ ಬಸ್ಟ್ ಆ್ಯಂಡ್ ಎನ್ಸೈಮ್ ಡೈಜೆಸ್ಟ್ ದೇರ್, ತನ್ನದೇ ಆಗಿರ್ತಕ್ಕಂತಹ ಸೆಲ್ಲಿಂದ ಅದನ್ನು ಡೈಜೆಷನನ್ನು ಮಾಡುತ್ತೆ ಅಂತಂದು ನಾವು ಹೇಳ್ಬೋದು. ಸೊ ಹಾಗಾಗಿ ದ ಸೆಲ್ಸ್ ವಿಚ್ ಡ್ಯಾಮೇಜ್ ಆಗಿರ್ತಕ್ಕಂತಹ ವೀಕ್ ಆಗಿರ್ತಕ್ಕಂತಹ ಏನು ಸೆಲ್ಸನ್ನು ಇರುತ್ತೆ ಆ ಸೆಲ್ಸನ್ನು ಅದನ್ನೇನು ಮಾಡುತ್ತೆ, ಸಾಯಿಸುತ್ತೆ. ಸೊ ಅದನ್ನೇ ಲೈಸೋಸೋಮ್ಸನ್ನು. ಸೊ ಹಾಗಾಗಿ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತೇಳಿ ನಾವು ಕರಿತೀವಿ. ವೇರ್ ಆರ್ ಪ್ರೋಟೀನ್ಸ್ ಸಿಂಥಸೈಸ್ಡ್ ಇನ್ಸೈಡ್ ದ ಸೆಲ್. ಸೊ ಸೆಲ್ಲಿನ ಒಳಗಡೆ ಎಲ್ಲಿ ಪ್ರೋಟೀನನ್ನು ಸಿಂಥಸೈಸ್ ಆಗುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಿಂಥಸೈಸ್ಡ್ ಇನ್ಸೈಡ್ ದ ಸೆಲ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಪ್ರೋಟೀನನ್ನು ಸೆಲ್ಲಿನ ಒಳಗಡೆ ಪ್ರೋಟೀನನ್ನು ಸಿಂಥಸೈಸನ್ನು ಮಾಡುತ್ತೆ ಅಂತಂದೇಳಿ ನಾವು ಹೇಳ್ಬೋದು. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ದ ಅನಿಮಲ್ ಸೆಲ್. ಸೊ ಪ್ಲ್ಯಾಂಟ್ ಮತ್ತು ಅನಿಮಲ್ ಸೆಲ್ ಇರ್ತಕ್ಕಂತಹ ಡಿಫ್ರೆನ್ಸಸ್. ಸೊ ಪ್ಲ್ಯಾಂಟ್ ಸೆಲ್ ಕಂಟೈನ್ ಕ್ಲೋರೋಪ್ಲಾಸ್ಟ್. ಪ್ಲ್ಯಾಂಟ್ ಸೆಲ್ ಏನು ಕಂಟೈನ್ ಮಾಡ್ಕೊಂಡಿದೆ? ಕ್ಲೋರೋಪ್ಲಾಸ್ಟನ್ನು ಕಂಟೈನ್ ಮಾಡ್ಕೊಂಡಿರುತ್ತೆ. ಅದೇ ಅನಿಮಲ್ ಸೆಲ್ಸ್ ಡು ನಾಟ್ ಕಂಟೈನ್ ಕ್ಲೋರೋಪ್ಲಾಸ್ಟ್. ಅದೇ ನಾವು ಅನಿಮಲ್ ಸೆಲ್ಲಿಗೆ ನಾವು ಪ್ಲ್ಯಾಂಟ್ ಸೆಲ್ಲಿಗೆ ನಾವು ಕಂಪೇರ್ ಮಾಡಿದಾಗ, ಸೊ ಈ ಏನು ಅನಿಮಲ್ ಸೆಲ್ ಏನಿದೆಯೋ ಇಟ್ ಡಸ್ ನಾಟ್ ಕಂಟೈನ್ ದ ಕ್ಲೋರೋಪ್ಲಾಸ್ಟ್. ಅದನ್ನು ಕ್ಲೋರೋಪ್ಲಾಸ್ಟನ್ನು ಕಂಟೈನ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಪ್ಲ್ಯಾಂಟ್ ಸೆಲ್ ವ್ಯಾಕ್ಯೂಲ್ಸ್ ಆರ್ ಲಾರ್ಜ್. ಪ್ಲ್ಯಾಂಟ್ ಸೆಲ್ಲಿ ವ್ಯಾಕ್ಯೂಲ್ಸನ್ನು ಏನಾಗಿರುತ್ತೆ, ಬಹಳಷ್ಟು ಲಾರ್ಜ್ ಆಗಿರುತ್ತೆ. ಅದೇ ಅನಿಮಲ್ ಸೆಲ್ಸಲ್ಲಿ ವ್ಯಾಕ್ಯೂಲ್ಸ್ ಆರ್ ಸ್ಮಾಲ್. ಅನಿಮಲ್ ಸೆಲ್ಸಲ್ಲಿ ವ್ಯಾಕ್ಯೂಲ್ಸನ್ನು ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಸೆಲ್ ವಾಲ್ ಈಸ್ ಕಂಪೋಸ್ಡ್ ವಿತ್ ಸೆಲ್ಯುಲೋಸ್. ಸೆಲ್ ವಾಲಿನ ಒಳಗಡೆ ಸೆಲ್ ವಾಲ್ ಏನು ಕಂಪೋಸ್ ಮಾಡ್ಕೊಂಡಿರುತ್ತೆ, ಸೆಲ್ಯುಲೋಸ್ ಅಂತಕ್ಕಂತಹ ಒಂದು ಫ್ಲೂಯಿಡಿಟಿಯನ್ನು ಅದನ್ನು ಕಂಪೋಸ್ಡ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾವುದರಲ್ಲಿ? ಪ್ಲ್ಯಾಂಟ್ ಸೆಲ್ಲಲ್ಲಿ ಏನು ಸೆಲ್ ವಾಲನ್ನು ಇರುತ್ತೋ ಈ ಸೆಲ್ ವಾಲ್ ಇಟ್ ಈಸ್ ಕಂಪೋಸ್ಡ್ ವಿತ್ ದ ಸೆಲ್ಯುಲೋಸ್. ಅದು ಅನಿಮಲ್ ಸೆಲ್ ಇಟ್ ಈಸ್ ಕಂಪೋಸ್ಡ್ ಆಫ್ ಸೆಲ್ ಮೆಂಬ್ರೇನ್. ಅನಿಮಲ್ ಸೆಲ್ಲನ್ನು ಸೆಲ್ ಮೆಂಬ್ರೇನನ್ನು ಅನಿಮಲ್ ಸೆಲ್ಲಲ್ಲಿ ಇಟ್ ಈಸ್ ಕಂಪೋಸ್ಡ್ ಆಫ್ ಸೆಲ್ ಮೆಂಬ್ರೇನ್. ಇದನ್ನು ಸೆಲ್ ಮೆಂಬ್ರೇನನ್ನು ಕಂಪೋಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ನಿಮಗೆ ಹೇಳಿದ್ದೀನಿ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್. ಸೈಜ್ ಆಫ್ ದ ಸೆಲ್ ಏನಾಗಿರುತ್ತೆ, 1 to 10 ನ್ಯಾನೋಮೀಟರ್ ಆಗಿರುತ್ತೆ. ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಸೈಜ್ ಜನರಲಿ ಲಾರ್ಜ್ ಆಗಿರುತ್ತೆ. ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಕ್ರೋಮೋಸೋಮ್ಸ್ ಈಸ್ ಸಿಂಗಲ್, ಬಟ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಕ್ರೋಮೋಸೋಮ್ಸ್ ಆರ್ ಲಾರ್ಜ್ ಆರ್ ಮೋರ್. In prokaryotic cells, membrane-bound cell organelles absent, but in eukaryotic cells, membrane-bound organelles are present. Nuclear region is not definite, but in nuclear region is well defined. In prokaryotic cell ಅಲ್ಲಿ ನ್ಯೂಕ್ಲಿಯರ್ ರೀಜನ್ ಅನ್ನು ಏನಾಗಿರುತ್ತೆ, ವೆಲ್ ಡಿಫೈನ್ ಅನ್ನು ಆಗಲ್ಲ. ಬಟ್ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನ್ಯೂಕ್ಲಿಯರ್ ರೀಜನನ್ನು ವೆಲ್ ಡಿಫೈನ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ವಾಟ್ ವುಡ್ ಹ್ಯಾಪನ್ ಇಫ್ ದ ಪ್ಲಾಸ್ಮಾ ಮೆಂಬ್ರೇನ್ ರಪ್ಚರ್ಸ್ ಆರ್ ಬ್ರೇಕ್ ಡೌನ್. ಯಾಕೆ ಪ್ಲಾಸ್ಮಾ ಮೆಂಬ್ರೇನನ್ನು ರಪ್ಚರ್ ಆದರೆ, ಅದನ್ನು ಬ್ರೇಕ್ ಆದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಆ್ಯಂಡ್ ಇನ್ಕ್ಲೂಷನ್ಸ್ ಆರ್ ನಾಟ್ ಟೇಕನ್ ಪ್ಲೇಸ್ ಆ್ಯಂಡ್ ಆರ್ಗನಲ್ಸ್ ಆರ್ ಎಫೆಕ್ಟೆಡ್. ಇಲ್ಲಿ ಸೆಲೆಕ್ಟಿವ್ ಅಬ್ಸರ್ವೇಷನ್ ಇನ್ಕ್ಲೂಷನ್ಸ್ ಏನಿರುತ್ತೆ ಅದನ್ನು ತಗೊಳ್ಳಲ್ಲ, ಮತ್ತು ಆರ್ಗನಲ್ಸ್ ಎಲ್ಲವೂ ಕೂಡ ಎಫೆಕ್ಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ವಾಟ್ ವುಡ್ ಹ್ಯಾಪನ್ ಟು ದ ಲೈಫ್ ಆಫ್ ಎ ಸೆಲ್ ಇಫ್ ದೇರ್ ವಾಸ್ ನೋ ಗಾಲ್ಗಿ ಆಪರೇಟರ್ಸ್. ಸೆಲ್ನಲ್ಲಿ ಗಾಲ್ಗಿ ಆಪರೇಟರ್ಸನ್ನು ಇರಲಿಲ್ಲ ಅಂದರೆ ಅದಕ್ಕೆ ಸೆಲ್ಲಿನ ಲೈಫಿಗೆ ಏನು ಆಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ. ಸೆಲ್ಸ್ ಡು ನಾಟ್ ಹ್ಯಾವ್ ಸ್ಟೋರೇಜ್ ಮಾಡಿಫಿಕೇಶನ್ ಆ್ಯಂಡ್ ಪ್ಯಾಕೇಜ್ ಪ್ರಾಡಕ್ಟ್ಸ್ ಇನ್ ವೆಸಿಕಲ್ಸ್ ಆ್ಯಂಡ್ ಆಲ್ಸೋ ಡು ನಾಟ್ ಫಾರ್ಮ್ ಗಾಲ್ಗಿ ಆಪರೇಟಮ್. ಸೆಲ್ಸಲ್ಲಿ ಡು ನಾಟ್ ಹ್ಯಾವ್ ಸ್ಟೋರೇಜ್ ಮಾಡಿಫಿಕೇಶನ್ ಆ್ಯಂಡ್ ಪ್ಯಾಕೇಜ್ ಪ್ರಾಡಕ್ಟ್ಸ್ ಇನ್ ವೆಸಿಕಲ್ಸ್. ಸೆಲ್ನಲ್ಲಿ ಸ್ಟೋರೇಜ್ ಮಾಡ್ತಕ್ಕಂತಹ ಒಂದು ಕೆಪ್ಯಾಸಿಟಿ ಅಥವಾ ಪ್ಯಾಕೇಜ್ ಮಾಡ್ತಕ್ಕ ಪ್ರಾಡಕ್ಟ್ಸ್ ಈ ವೆಸಿಕಲ್ಸಲ್ಲಿ ಪ್ರಾಡಕ್ಟ್ಸನ್ನು ಪ್ಯಾಕೇಜ್ ಮಾಡ್ತಕ್ಕಂತಹ ಒಂದು ಅಂಶವನ್ನು ಇದರಲ್ಲಿ ಡು ನಾಟ್ ಫಾರ್ಮ್ ದ ಗಾಲ್ಗಿ ಆಪರೇಟರ್ಸ್.
Golgi products, vesicles, and package and products and cells do not have storage modification and package ಪ್ರಾಡಕ್ಟ್ಸ್ಗಳನ್ನು ಪ್ಯಾಕೇಜ್ ಮಾಡ್ಕೊಳ್ತಕ್ಕಂಥದ್ದನ್ನಾಗಿರ್ಬೋದು. ಸೊ ಮತ್ತು ಸೆಲ್ಸಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಸ್ಟೋರೇಜನ್ನು ಆಗಲ್ಲ. ಸೊ ಹಾಗಾಗಿ ಇಟ್ ಸೊ ಲೈಫ್ ಆಫ್ ಎ ಸೆಲ್ ಲೈಫ್ ಗಾಲ್ಗಿ ಆಪರೇಟಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲೈಫ್ ಆಫ್ ದ ಸೆಲ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ವಿಚ್ ಆರ್ಗನಲ್ ಈಸ್ ನೋನ್ ಆ್ಯಸ್ ಪವರ್ ಆಫ್ ದ ಸೆಲ್? ವೈ? ಯಾವ ಆರ್ಗನಲನ್ನು ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಮತ್ತು ಯಾಕೆ ಅಂತಂದು. ಸೊ ಮೈಟೋಕಾಂಡ್ರಿಯಾ, the energy required for various chemical activities needed for life is released in the form of ATP. So mitochondria is the powerhouse of the cell. ಸೊ ಮೈಟೋಕಾಂಡ್ರಿಯಾವನ್ನು ಪವರ್ ಹೌಸ್ ಆಫ್ ದ ಸೆಲ್ ಅಂತ ನಾವು ಕರಿತೀವಿ. ಯಾಕಪ್ಪ ಅಂದರೆ ದಿ ಎನರ್ಜಿ ರಿಕ್ವೈರ್ಡ್ ಫಾರ್ ವೇರಿಯಸ್ ಕೆಮಿಕಲ್ ಆ್ಯಕ್ಟಿವಿಟೀಸ್ ನೀಡೆಡ್ ಫಾರ್ ಲೈಫ್. ಸೊ ಇದರಿಂದ ಏನಾಗುತ್ತೆ ಅಂದರೆ ATP ಫಾರಮಲ್ಲಿ ಅಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತಕ್ಕಂಥ ಒಂದು ಫಾರಮಿನಲ್ಲಿ ಏನು ಮಾಡುತ್ತೆ ಅಂದರೆ ಬಹಳಷ್ಟು ಕೆಮಿಕಲ್ಗಳನ್ನು ರಿಲೀಸ್ ಮಾಡಿ ಎನರ್ಜಿಯನ್ನು ಕೊಟ್ಟು ನಮ್ಮ ಲೈಫನ್ನು ಮೇಂಟೈನ್ ಮಾಡ್ತಕ್ಕಂತಹ ಕೆಲಸವನ್ನು ಇದನ್ನು ಮಾಡೋದು. ಸೊ ಹಾಗಾಗಿ ದಿ ಎನರ್ಜಿ ರಿಕ್ವೈರ್ಡ್ ಫಾರ್ ವೇರಿಯಸ್ ಕೆಮಿಕಲ್ ಆ್ಯಕ್ಟಿವಿಟೀಸ್ ನೀಡೆಡ್ ಫಾರ್ ಲೈಫ್ ಈಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ATP. ಇಟ್ ಈಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಕರೆನ್ಸಿ ಆಫ್ ದ ATPನ ಕರೆನ್ಸಿ ಆಫ್ ದ ಸೆಲ್ ಅಂತಲೂ ಕೂಡ ಕರೀತಾರೆ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ. ವೇರ್ ಡು ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಕಾನ್ಸ್ಟಿಟ್ಯೂಟಿಂಗ್ ದ ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಗೆಟ್ ಸಿಂಥಸೈಸ್. ಎಲ್ಲಿ ಲಿಪಿಡ್ ಮತ್ತು ಪ್ರೋಟೀನ್ಸನ್ನು ಸೆಲ್ಲಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿ ಅದನ್ನು ಸಿಂಥಸೈಸ್ ಆಗುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಮೈಟೋಕಾಂಡ್ರಿಯಾ. ಆರ್ ದ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಕಾನ್ಸ್ಟಿಟ್ಯೂಟ್ ದ ಸೆಲ್ ಮೆಂಬ್ರೇನ್ ಗೆಟ್ ಸಿಂಥಸೈಸ್ಡ್. ಆ್ಯಂಡ್ ದೆನ್ ಸೊ ಹೌ ಡಸ್ ಅಮೀಬಾ ಒಬ್ಟೈನ್ ಫುಡ್? ಅಮೀಬಾ ಯಾವ ಥರ ಫುಡ್ಡನ್ನು ತಗೊಳ್ಳುತ್ತೆ ಅಂದರೆ ಅಮೀಬಾ ಹ್ಯಾವಿಂಗ್ ಚಾರ್ಜಿಂಗ್ ಶೇಪ್ ಆ್ಯಂಡ್ ಸೆಲ್ ಇನ್ಕ್ಲೂಷನ್ಸ್ ಥ್ರೂ ವಿಚ್ ಪ್ರೇ ಇನ್ವರ್ಡಿಂಗ್ ಇನ್ ಟು ದ ಸೆಲ್ಯುಲರ್. ಸೊ ದೇಹನೋ ಅಮೀಬಾಗಿ ಡೆಫಿನೆಟ್ ಆಗಿರ್ತಕ್ಕಂತಹ ಒಂದು ಶೇಪನ್ನು ಇರೋದಿಲ್ಲ. ಸೊ ಅದನ್ನು ಪ್ರೇ ವಿತ್ ದ ಹೆಲ್ಪ್ ಆಫ್ ದ ಸೂಡೋಪೋಡಿಯಾ, ಅದನ್ನು ಸೂಡೋಪೋಡಿಯಾ ಮೂಲಕ ಅದೇನೇನು ಮಾಡುತ್ತೆ, ಸೊ ಅಮೀಬಾವನ್ನು ಫುಡ್ಡನ್ನು ಅಬ್ಟೈನ್ ಮಾಡುತ್ತೆ ಅಂತಂದು ನಾವಿಲ್ಲಿ ಹೇಳ್ಬೋದು. ಸೊ ವಾಟ್ ಈಸ್ ಆಸ್ಮೋಸಿಸ್? So the movement of molecules through selective permeable membrane is called osmosis. Important question ನಿಮಗೆ ಕೇಳ್ತಾರೆ, ವಾಟ್ ಈಸ್ ಆಸ್ಮೋಸಿಸ್? ಆಸ್ಮೋಸಿಸ್ ಅಂದರೆ ದ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಥ್ರೂ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್. ನೆಕ್ಸ್ಟ್, ನೇಮ್ ದ ಪವರ್ ಹೌಸ್ ಆಫ್ ದ ಸೆಲ್. ಮತ್ತೆ ಬಂತು ನೋಡು, ನೇಮ್ ದ ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ದ ಸೆಲ್. ನೇಮ್ ದ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್. ಲೈಸೋಸೋಮ್ಸ್ ಆರ್ ದ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್. ನೇಮ್ ದ ಪವರ್ ಹೌಸ್ ಆಫ್ ದ ಸೆಲ್. Mitochondria is the powerhouse of the cell. Which cells are synthesize the proteins? RNA synthesize the proteins. ಇದನ್ನು ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ, ಇಂಪಾರ್ಟೆಂಟು. ಮತ್ತು ವಾಟ್ ಈಸ್ ಎ ಬ್ರೋಜೆನೆಸಿಸ್? ಬಯೋಜೆನೆಸಿಸ್ ಅಂತ, ಬ್ರೋಜೆನೆಸಿಸ್ ಅಲ್ಲ, ವಾಟ್ ಈಸ್ ಬಯೋಜೆನೆಸಿಸ್? ಬಯೋಜೆನೆಸಿಸ್ ಅಂದರೆ ಏನು ಅಂತಂದು, ಸಮ್ ಆಫ್ ದ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಹೆಲ್ಪ್ಸ್ ಇನ್ ದ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಬಯೋಜೆನೆಸಿಸ್. ಕೆಲವೊಂದು ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ಗಳನ್ನು ಸೆಲ್ ಮೆಂಬ್ರೇನನ್ನು ಬಿಲ್ಡಪ್ ಮಾಡೋಕ್ಕೆ ಅದನ್ನು ಹೆಲ್ಪ್ ಮಾಡುತ್ತೆ. ಆ ಒಂದು ಪ್ರೋಸೆಸ್ಸನ್ನು ಏನಂತ ಕರಿತೀವಿ? ಬಯೋಜೆನೆಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ DNA ಆ್ಯಂಡ್ RNA. DNA ಮತ್ತು RNA ಎಕ್ಸ್ಪ್ಯಾಂಡ್ ಮಾಡಿರಿ ಅಂತ ಹೇಳಿದ್ದಾರೆ. DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. RNA ಅಂದರೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಎಕ್ಸ್ಪ್ಯಾಂಡ್ DNA ಮೀನ್ಸ್ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. RNA ಮೀನ್ಸ್ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ದೀಸ್ ಆರ್ ದ 2 cells ಅಂತ ಹೇಳ್ಬೋದು. ಆ್ಯಂಡ್ ಡಿಫೈನ್ ಸ್ಟ್ರೋಮಾ. The internal organization of the plastids consists of numerous membrane layers embedded in a material called stroma. ನಮ್ಮ ಇಂಟರ್ನಲ್ ಆರ್ಗನೈಸೇಷನಲ್ಲಿ ಏನು ಪ್ಲಾಸ್ಟಿಡನ್ನು ಏನಿದೆಯೋ ಆ ಪ್ಲಾಸ್ಟಿಡಿನಲ್ಲಿ ಏನಾಗುತ್ತೆ, ಒಂದು ಇಂಟರ್ನಲ್ ಆರ್ಗನೈಸೇಷನ್ ಏನಿದೆಯೋ ಅದನ್ನು ಏನು ಕನ್ಸಿಸ್ಟ್ ಮಾಡುತ್ತೆ ಅಂದರೆ ಒಂದು ನ್ಯೂಮರಸ್ ಮೆಮ್ಬ್ರೇನ್ ಲೇಯರ್ಸಿಂದ ಅದನ್ನು ಎಂಬೆಡೆಡ್ ಆಗಿರುತ್ತೆ. ಸೊ ಅದನ್ನು ಏನಂತ ಕರಿತೀವಿ? ಸ್ಟ್ರೋಮಾ. The internal organization of the plastid consists of numerous membrane layer embedded in a material. So it is called it as a stroma. ಮತ್ತು ಇನ್ನೊಂದ್ಸರಿ ಮತ್ತೆ ಡಿಫೈನ್ ಆಸ್ಮೋಸಿಸ್ ಅಂತ ಹೇಳಿದರೆ, ಪ್ಯಾಸೇಜ್ ಆಫ್ ವಾಟರ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಟು ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್.
So today we shall discuss about the importance of the fundamental unit of life. It is important in our first sem and FA1 also. All of you study and revive the fundamental unit of life. Okay, thank you.